Hi viewers. So today I'm going to give you one surprise to all the members. ಏನಪ್ಪ ಅಂದರೆ ವಿಶೇಷವಾಗಿ ಇದು ನಮ್ಮ ಚಾನಲ್ಲು ಅಥವಾ ನಾವು ಕೊಡುವಂಥ ಉದ್ದೇಶ ಒಬ್ಬ ಸ್ಟೂಡೆಂಟ್ಸ್ ಭವಿಷ್ಯದ ಬಗ್ಗೆ ಅನ್ನೋದು ಮಾತ್ರ ಇರುತ್ತೆ. ಎಜುಕೇಷನ್ ಇರ್ಬೋದು, ಜಾಬ್ ವಿಷಯದಲ್ಲಿ ಇರ್ಬೋದು, ಅಥವಾ ಏನಾದರೂ ಒಂದು ಸಾಧನೆ ವಿಷಯದಲ್ಲಿ ಆಗ್ಬೋದು, ಹೆಂಗೆ ಜೀವನದಲ್ಲಿ ಸೆಟ್ಲ್ ಆಗ್ಬೋದು ಅನ್ನೋಂಥ ವಿಷಯದಲ್ಲಿ ಆಗ್ಬೋದು ಅನ್ನೋದ್ರ ಬಗ್ಗೆನೇ ಇರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಇವತ್ತು ನಿಮಗೆ ವಿಶೇಷವಾದಂಥ ಒಂದು ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ತೀವಿ. ನಮ್ಮಲ್ಲಿ ಗೂಗಲ್ ಅನ್ನೋಂಥ ನಮ್ಮದೊಂದು ಇದಿದೆ, ಒಂದು ಚಾನಲ್ ಇದೆ, ಪ್ಲಸ್ ಅದರದ್ದೇ ಆದಂಥ ಒಂದು ಸಂಘಟನೆ ಇದೆ, ಪ್ಲಸ್ ಧನ್ಯಸಿರಿ ಫೌಂಡೇಶನ್ ಅಂತ ಒಂದು ಸಂಘ ಇದೆ, ಫೌಂಡೇಶನ್ ಇದೆ, ಪ್ಲಸ್ ಒಂದು ಅಕಾಡೆಮಿಕ್ ಕೂಡ ಇದೆ. ಅದರಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ವಿ ಸುಮಾರು 106 ಜನ ಸ್ಟೂಡೆಂಟ್ಸಲ್ಲಿ. ಸೊ ಯಾರು ಸೋಷಿಯಲ್ ಕನೆಕ್ಟಿವಿಟಿನಲ್ಲಿ ಹೈ ಸ್ಕೋರ್ ತಗೊಳ್ತಾರೋ ಅವ್ರಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಬೆನಿಫಿಟ್ ಇದೆ ಅಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು 100ಗೆ 40 ಸ್ಕೋರ್ನ ತಗೊಂಡು ಒಂದು ಲೆವೆಲ್ ಏನು ಬೇಸಿಕ್ ಮೆಟೀರಿಯಲ್ಸ್, ವರ್ಬ್ಸ್ ಆ್ಯಂಡ್ ಯೂಸೇಜಸ್ ಆ್ಯಂಡ್ ಸ್ಪೆಲ್ಲಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಟೆನ್ಸಸ್, ಎಸ್ಸೆ, ರೈಟಿಂಗ್ ಆ್ಯಂಡ್ ರೀಡಿಂಗ್ ಆ್ಯಂಡ್ ಸ್ಪೀಕಿಂಗ್, ಇದೆಲ್ಲ ಕೋರ್ಸ್ಗಳೇನು ಬರ್ತವೆ ಅದರಲ್ಲಿ ಟೆನ್ಸಸ್ ಅನ್ನೋವಂಥ ಒಂದು ಲೆವೆಲಲ್ಲಿ ₹1 ಖರ್ಚು ಮಾಡಿದ್ರೆ 25,000 ಅಷ್ಟು ಬೆನಿಫಿಟ್ಸ್ನ ಪೇರೆಂಟ್ಸ್ಗೆ ಒಂದು ಖರ್ಚಾಗೋದನ್ನ ಉಳಿಸ್ಕೊಟ್ಟಿದ್ದಾರೆ ನಮ್ಮ ರೂಪ. 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಇವರು ಜಾಬ್ಗೆ ಹೋಗೋದು ಇನ್ನೂ 4-5 ವರ್ಷ ಆಗುತ್ತೆ. ಇನ್ನು 4-5 ವರ್ಷದಲ್ಲಿ ಟೆನ್ಸಸ್ನ ಪ್ರಪಂಚದಲ್ಲಿ ಇವರಷ್ಟು ಪರ್ಫೆಕ್ಟ್ ಯಾರೂ ಆಗಬಾರ್ದು. ವಿತ್ ಕ್ಯಾರೆಕ್ಟ್ರು, ವಿತ್ ಆಟಿಟ್ಯೂಡ್ ಎಲ್ಲನೂ ಅಷ್ಟು ಬಿದ್ದು ಎದ್ದು ರೆಡಿಯಾಗಿ ಒಬ್ಬ ಟೀಚರ್ ಆಗಿ ಬಂದಿರ್ತಾರೆ ನಿಮ್ಮ ಮುಂದ್ಗಡೆ ಇನ್ನೊಂದು 5-6 ವರ್ಷದಲ್ಲಿ. ಹಂಗಾಗಿ ಈ ರೂಪ ಅಲ್ಲ, ಇನ್ನು ತಯಾರಾಗಿ ಬರ್ತಾರಲ್ಲ ಅವ್ರ ಹತ್ರ ಕ್ಲಾಸ್ ಕಲಿತಾರಲ್ಲ ಟೆನ್ಸಸ್ಸು, ದೇ ಆರ್ ಗ್ರೇಟ್ ಅನ್ನೋದನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಂಗಾಗಿ ಇವತ್ತು ನಮ್ಮ ರೂಪ ಅವ್ರ ಕಡೆಯಿಂದ ಒಂದೆರಡು ಮಾತು. Hi everyone, I am Rupa. I am studying in 10th standard. I am living in Turunuru. I am learning VG grammatical spoken English classes in Google. ನಾನು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ 2 ಕ್ಲಾಸನ್ನು ಕಲ್ತಿದ್ದೀನಿ. ಮತ್ತು ಸಮ್ಮರ್ ಕ್ಯಾಂಪ್ಗೆ ಜಾಯ್ನ್ ಆಗಿದ್ದೀನಿ. ಅದರಿಂದ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಇಷ್ಟು ಚೆನ್ನಾಗಿ ಕಲಿತಿದ್ಯಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಈ ಥರ ಪ್ರಥಮ ಬಾರಿಗೆ ಕನ್ನಡ ಸೂತ್ರದೊಂದಿಗೆ ಇಂಗ್ಲೀಷ್ ಹೇಳ್ಕೊಡ್ತಿದ್ದಾರೆ, ನಾನು ಅವ್ರ ಹತ್ರ ಕಲಿತಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳಿದರು. ಅದಕ್ಕೆ ನಮ್ಮೂರ ಕಡೆಯಿಂದ, ನನ್ನ ಕಡೆಯಿಂದ 4 ಜನ ಅಡ್ಮಿಷನ್ ಆಗಿದ್ದಾರೆ. ಅದಕ್ಕೆ ನನಗೆ 25,000 ಇದ್ರೆ ಫ್ರೀ ಆಗಿ ಅವ್ರಿಗೆ ಕೋಚ್ ಸಿಕ್ಕಿದೆ. ದಟ್ಸ್ ಅ ಕಂಗ್ರಾಚುಲೇಷನ್. ಅವ್ರ ತಾಯಿ ಅವ್ರು ಮಾತಾಡ್ತಾರೆ ಏನಾದ್ರು. ನಮ್ಮ ರೂಪ ಇಷ್ಟು ಚೆನ್ನಾಗಿ ಓದಿದಾಳೆ ಅಂತಂದ್ರೆ ನನಗೂ ಭಾಳ ಖುಷಿ ಆಗ್ತೈತೆ. ಇನ್ನೂ ಚೆನ್ನಾಗಿ ಓದಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇದು ಇನ್ನೂ ಚೆನ್ನಾಗಿ ಓದಲಿ. ಅವಳು ಏನು ಬೇಕಾದರೂ ಅದನ್ನ ಎಲ್ಲ ಕೊಡಿಸ್ತೀನಿ, ಅಷ್ಟು ಅವಳು ಚೆನ್ನಾಗಿ ಓದ್ಬೇಕು ಅಷ್ಟೇ ನಾನು ಕೇಳ್ಕೊಂಡು. ಓಕೆ, ಅವ್ರ ತಾತ ಮಾತಾಡ್ತಾರೆ, ಏನಾರು ಮಾತಾಡ್ತೀರಾ? ಇಲ್ಲಿ ಏನು ಬೇಡ, ನಮ್ಮ ಅಮ್ಮ ಏನು ಓದಿನ ಸಾಥ್ ಕೊಡ್ತೀನಿ ನಾನು. ಶಬಾಷ್, ಇದು ನಮ್ಗೆ ಬೇಕಾರಂತ. ಇವತ್ತು ಏನಾಗಿದೆ, ಬರೀ ಬುಕ್ನ ಕೈ ಕೊಟ್ಬಿಟ್ಟು ಅದರಲ್ಲೇ ನಿನ್ನ ಲೈಫಲ್ಲಿ ಸೆಟ್ಲ್ ಆಗೋ ಅಂತ ಇರ್ತಾರೆ. ಇಲ್ಲ, ಬುಕ್ ಒಂದು ಕೈಯಲ್ಲಿ ಇರಬೇಕು, ಬುದ್ಧಿ ಒಂದು ಕೈಯಲ್ಲಿ ಇರಬೇಕು ಅನ್ನೋದು ನಮ್ಮ ಒಂದು ಸಿದ್ಧಾಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ 4-6 ಜನಕ್ಕೆ ಕಳಿಸ್ಕೊಡಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಯು ವಿಲ್ ಗೆಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.